ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ವಿರಾಜಪೇಟೆ ನಗರದ ಮೊಗರಳ್ಳಿಯಲ್ಲಿ ವಿರಾಜಪೇಟೆ ಶಾಸಕರಾದ AS ಪನ್ನಣ್ಣ ಅವರು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ 50 ಲಕ್ಷದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭ ವಿರಾಜಪೇಟೆಯ ಪುರಸಭೆಯ ಮುಖ್ಯಾಧಿಕಾರಿಗಳಾದ PK ನಾಚಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಪೂಣಚ, ಪುರಸಭೆಯ ಮಾಜಿ ಅಧ್ಯಕ್ಷರಾದ ಮನೆಯಪಂಡ ದೇಚಮ್ಮ ಕಾಳಪ್ಪ, SH ಮತೀನ್, ಮೊಹಮ್ಮದ್ ರಾಫಿ, ದಿನೇಶ್ ನಾಯರ್, ಸುನೀತಾ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಕೋಳಮಾಡ ರಫೀಕ್, ವಿನೀತಾ, ಕಾವೇರಮ್ಮ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಪಾಲ್ಗೊಂಡಿದ್ದರು. ಪ್ರಕಾರ ಮಾಡಿದಲ್ಲಿ ರೋಡ್ ಮಾಡಲಿಕ್ಕೆ ಕನ್ನಡ ಚಿತ್ರಗಳು ಹೆಚ್ಚು ಹೆಚ್ಚು ನಿರ್ಮಾಣವಾಗಬೇಕು, ಚಿತ್ರರಂಗ ಬೆಳೆಯಬೇಕು, ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಬೇಕೆಂದು ಮಾಜಿ ಸಚಿವ MP ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಕೊಡಗಿನ ರೂಪಾ ಮೋಹನ್ ಸೃಷ್ಟಿ ಸಿನಿಮಾಸ್ ಲಾಂಛನದಲ್ಲಿ ನಿರ್ಮಾಣವಾಗ್ತಾ ಇರುವ ಜೇನುಬೇಲಿ ಚಿತ್ರದ ಚಿತ್ರೀಕರಣಕ್ಕೆ ಸೋಮೇಶ್ವರ ದೇವಾಲಯದಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಒಂದು ಸಿನಿಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸೋಮಾರಪೇಟೆಯ ಸೋಮೇಶ್ವರ ಟೆಂಪಲಲ್ಲಿ ಇದರ ಪ್ರಾರಂಭಿಕ ಪೂಜೆಯನ್ನು ಮಾಡಿದ್ದಾರೆ. ಪ್ರಮುಖರೇ ಈ ಚಿತ್ರವನ್ನು ಸೋಮಾರಪೇಟೆಯಲ್ಲಿ ಹುಟ್ಟಿ ಬೆಳೆದಂಥವರು ಪ್ರಾರಂಭ ಮಾಡ್ತೀರಿ ಅಂತ ವಿಚಾರ ಬಹಳ ಸಂತೋಷದ ವಿಚಾರ. ಅದರಲ್ಲೂ ಕೂಡ ಜೇನು ಬೇಲಿ ಯಾವ ರೀತಿ ತಕ್ಕಂತ ನಮ್ಗೆ ಗೊತ್ತಿಲ್ಲ, ಆದರೂ ಕೂಡ ಜೇನು ಬೇಲಿ ತರುವಂಥ ಸಂದರ್ಭದಲ್ಲಿ ನನ್ನ ಒಂದು ಸಲಹೆ ಅಂತಂದರೆ ಈ ಹಾಡಿಗಳ ಸ್ವಲ್ಪ ಶೂಟಿಂಗನ್ನು ಕೂಡ ಮಾಡುವಂಥ ಕೆಲಸನ ಮಾಡಿ ಅವರ ಕಸ್ಟಮ್ಸನ್ನು ಕೂಡ ಹೈಲೈಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾ ಹೆಮ್ಮರವಾಗಿ ಬೆಳೆಯಲಿ, ಅವರಿಗೆಲ್ಲರೂ ಕೂಡ ಇದರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲ ಏರಿಯಾದಲ್ಲೂ ಕೂಡ ಕೊಡಬೇಕು. ಎಸ್ಪೆಷಲಿ ಕೊಡಗಿನಲ್ಲೇ ಜಾಸ್ತಿ ಮಾಡ್ತಾರೆ ಅಂತ ಕೂಡ ಹೇಳಿದೆ. ಹಾಗಾಗಿ ಕೊಡಗಿನ ಜನತೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಆ ಸಿನಿಮಾ ಆದ ನಂತರ ಆ ಥಿಯೇಟ್ರ್ ಹೋಗಿ ನೋಡುವಂಥ ಕೆಲಸವನ್ನು ಎಲ್ಲರೂ ಮಾಡಲಿ. ನಿರ್ದೇಶಕಿ ನಿರ್ಮಾಪಕಿ ರೂಪಾ ಮೋಹನ್ ಮಾತನಾಡಿ, ಜೇನುಕುರುಬರ ಜೀವನ ಶೈಲಿ ಮತ್ತು ಅವರ ನೋವು ನಲಿವುಗಳ ಕಥೆಯಿಂದ ಕಲಾತ್ಮಕ ಸಿನಿಮಾವೊಂದ ನಿರ್ಮಾಣ ಮಾಡಲಾಗ್ತಾ ಇದೆ ಎಂದರು. ನಾನು ಮೂಲತಃ ಕೊಡಗಿನವಳೆ, ಮದುವೆ ಆದ ನಂತರ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ. ಸುಮಾರು 20 ವರ್ಷದಿಂದ ನಾನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ನನ್ನದೇ ಸ್ವಂತ ಕಲಾಶಾಲೆ ಇದೆ. ಅದರಲ್ಲಿ ನಾನು 15 ವರ್ಷದಿಂದ ಕೆಲಸ ಮಾಡ್ತಾ ನನಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ನನಗೆ ಆಸಕ್ತಿ ಬಂದಿದ್ದು. ಜೇನುಕುರುಬರು ಕಥೆಗಳನ್ನು ನಾನು ಓದ್ತಾ ಇದ್ದೆ ಮತ್ತು ಅವ್ರ ಜೊತೆ ನನಗೆ ಸ್ವಲ್ಪ ಸಣ್ಣದರಲ್ಲಿ ಒಡನಾಟ ಇತ್ತು. ಹಾಗಾಗಿ ನಾನು ಸೃಷ್ಟಿ ಸಿನಿಮಾಸ್ ಪ್ರೊಡಕ್ಷನ್ ಅಂತ ಹೇಳಿ ನಮ್ಮದೇ ಪ್ರೊಡಕ್ಷನ್ನ ಶುರು ಮಾಡಿ ಈಗ ಮೊದಲನೇ ಸಿನಿಮಾ ನಾನು ಜೇನುಬೇಲಿ ಅಂತ ಮಾಡ್ತಾ ಇದ್ದೀನಿ. ಇದ್ರ ಥೀಮ್ ಏನಂತಂದರೆ ಜೇನುಕುರುಬರು ಮಕ್ಕಳು ಓದಲ್ಲ, ಬೇಗ ಮದುವೆ ಆಗ್ತಾರೆ, ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ದಾರೆ, ಕುಡಿತಾರೆ, ಮತ್ತು ಅವ್ರ ಲೈಫು 20 ಇಯರ್ಸಿಗೆ ಎಂಡ್ ಆಗ್ತಾ ಇದೆ. ಸೊ ಅವರಿಗೆ ನಮ್ಮ ಥರನೇ ಎಜುಕೇಷನ್ ಬೇಕು, ನಮ್ಮ ಥರನೇ ಶಿಕ್ಷಣ ಬೇಕು, ಎಲ್ಲರಿಗೂ ಶಿಕ್ಷಣ ಸಮಾನತೆ ಇರಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್ ಈ ಸಿನಿಮಾದು. ಸೊ ಇವತ್ತು ಇಲ್ಲಿ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಮುಹೂರ್ತ ಮಾಡ್ತಾ ಇದ್ದೀವಿ, ಎಲ್ಲರ ದೊಡ್ಡವರ ಸಮ್ಮುಖದಲ್ಲಿ. ನನಗೆ ತುಂಬ ಸಂತೋಷವಾಗಿದೆ. ಕಥೆ ಮತ್ತು ಚಿತ್ರಕಥೆ JM ಪ್ರಹ್ಲಾದ್, ಸಹಾಯಕ ನಿರ್ದೇಶನ ಶರತ್ ಬಿಳಿನೆಲೆ, ಛಾಯಾಗ್ರಹಣ ಸಂದೀಪ್ ಹೊಂದಾಳಿ, ಅದ್ವಿಕ್ ಸಂಗೀತ ನಿರ್ದೇಶನ ಮಾಡಲಿದ್ದಾರೆಂದರು. ಚಿತ್ರೀಕರಣ ಮುಹೂರ್ತ ಸಂದರ್ಭ ಮಾಜಿ MLC SG ಮೇದಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಯಂಗ್ ಇಂಡಿಯಾ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಸೋಮವಾರಪೇಟೆಯ ಆಶ್ರೋ ಟರ್ಫ್ ಮೈದಾನದಲ್ಲಿ ಮೇ 7ರಿಂದ 10ರವರೆಗೆ
ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ನಡೆಯಲಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀನಿಧಿ ಲಿಂಗಪ್ಪ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಪಂದ್ಯಾವಳಿಯಲ್ಲಿ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ತಂಡದೊಂದಿಗೆ ಆಗ್ರೋಸ್, ಕೆನರಾ ಬ್ಯಾಂಕ್, ಕರ್ನಾಟಕ ಸ್ಟೇಟ್ ಪೊಲೀಸ್, ಸದರ್ನ್ ವೆಸ್ಟರ್ನ್ ರೈಲ್ವೇಸ್, ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸೈಸ್, ಡೈಸ್ ಸ್ಪೋರ್ಟ್ಸ್, ಹಾಸ್ಟೆಲ್, ಸದರ್ನ್ ಕಮಾಂಡ್ ತಂಡಗಳು ಪಾಲ್ಗೊಳ್ಳಲಿವೆ. ಈ ತಂಡಗಳನ್ನು 2 ಗುಂಪುಗಳನ್ನಾಗಿ ವಿಂಗಡಿಸಿ ಲೀಗ್ ಮಾದರಿಯಲ್ಲಿ ಪಂದ್ಯಾವಳಿಯನ್ನು ನಡೆಸಲಾಗುತ್ತೆ ಎಂದರು. ಪ್ರತಿ ಗುಂಪಿನಲ್ಲಿ ಮೊದಲ ಸ್ಥಾನ ಪಡೆಯುವ ತಂಡಗಳ ನಡುವೆ ಮೇ 10ರಂದು ಅಂತಿಮ ಪಂದ್ಯ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಮೇ 7ನೇ ತಾರೀಕಿಂದ 10ನೇ ತಾರೀಕಿನವರೆಗೆ 4 ದಿವಸಗಳ ಕಾಲ ಈ ಒಂದು ಟೂರ್ನಮೆಂಟ್ ಆಗ್ತದೆ. ಹಾಗೆ ಈ ಟೂರ್ನಮೆಂಟ್ ನಲ್ಲಿ ರಾಜ್ಯದಿಂದ 8 ಟೀಮ್ಗಳು ಭಾಗಿಯಾಗ್ತಾ ಇದೆ. 8 ಟೀಮ್ಗಳು ಯಾವುವು ಅಂತ ಹೇಳಿದ್ರೆ ಕೆನರಾ ಬ್ಯಾಂಕು, ಕರ್ನಾಟಕ ಸ್ಟೇಟ್ ಪೊಲೀಸ್, ಸೌತ್ ವೆಸ್ಟ್ ರೈಲ್ವೇಸ್, ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಎಕ್ಸೈಸ್, EGORC, DYS ಸ್ಪೋರ್ಟ್ಸ್ ಹಾಸ್ಟೆಲ್, ಸದರ್ನ್ ಕಮಾಂಡರ್ ಮತ್ತು ನಮ್ಮ ಒಂದು IFA ಆರ್ಗನೈಸೇಷನ್. ಈ 8 ಟೀಮ್ಗಳು ಸತತ 4 ದಿವಸಗಳ ಒಂದು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗ್ತದೆ. ಹಾಗೆ ಮೊದಲನೇದಾಗಿ 2 ಲಕ್ಷ ಬಹುಮಾನವನ್ನು ನಾವು ಇಟ್ಟಿದ್ದೀವಿ. ಎರಡನೇದಾಗಿ 1 ಲಕ್ಷ ಬಹುಮಾನವನ್ನು ನಾವು ಈ ಟೂರ್ನಮೆಂಟ್ ಅಲ್ಲಿ ನಾವು ಇಟ್ಕೊಂಡಿದ್ದೀವಿ. ಹಾಗೆ ನಂತರ ಈ ನಮ್ಮಲ್ಲಿ ಸ್ಥಳೀಯವಾಗಿ ಬ್ಲೂ ಸ್ಟಾರ್ ಮತ್ತು ಡಾಲ್ಫಿನ್ಸ್ 2 ಕ್ಲಬ್ಗಳಿದೆ. ಇವರುಗಳ ಜೊತೆ ನಾವು ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿ ನಮ್ಮ ಜೊತೆ ಅವರು ನಮ್ಮ ಈ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಲಿಕ್ಕೆ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಹಾಗೆ ನಮಗೆ ಕರ್ನಾಟಕ ಹಾಕಿ ಅಸೋಸಿಯೇಷನ್ ಮತ್ತು ಕರ್ನಾಟಕ ಕೂರ್ಗ್ ಹಾಕಿ ಮತ್ತು ಕರ್ನಾಟಕ ಹಾಕಿ ಇಬ್ಬರು ಕೂಡ ನಮಗೆ ಇಂಡಿಯಾ ಹಾಕಿ ಇವರು ಕೂಡ ನಮಗೆ ನಮ್ಮ ಜೊತೆಯಲ್ಲಿ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ. ಹಾಗೆ ಸುಮಾರು ಒಂದು 25 ವರ್ಷದ ನಂತರ ಈ ನಮ್ಮ ಕೊಡಗಿನಲ್ಲಿ ಒಂದು ರಾಜ್ಯ ಮಟ್ಟದ ಹಾಕಿ ಟೂರ್ನಮೆಂಟ್ ಆಗ್ತಾ ಇದೆ. ಈ ಮೂಲಕ ನಾನು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಹಾಕಿ ನೋಡ್ಲಿಕ್ಕೆ ನಡೆಯುವಂತ ಹಾಕಿ ಟೂರ್ನಮೆಂಟ್ ನೋಡ್ಲಿಕ್ಕೆ ಬರಬೇಕು ಕೊಡಗಿನವರು. ಹಾಗೆ ಜೊತೆಗೆ ಇನ್ನ ಸಾಕಷ್ಟು ಮಕ್ಕಳು ಕೂಡ ಭಾಗಿಯಾಗಬೇಕು. ಹಲವಷ್ಟು ಮಂದಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ. ಈಗ ಅರ್ಜುನ್ ಹಾಲಪ್ಪ ಅಂತ ಇರ್ಬೋದು, SP ಸುನೀಲ್ ಅವರು ಇರ್ಬೋದು, ವಿಕ್ರಮ್ ಕಾಂತ್ ಅವರು ಇರ್ಬೋದು, ಹಲವಷ್ಟು ಕ್ರೀಡಾಪಟುಗಳು ಇದ್ದಾರೆ. ಈಗಲೂ ಕ್ಯಾಂಪಲ್ಲಿ ಇದ್ದಾರೆ ಹುಡುಗರು. ಅದು ನಮ್ಮ ಗ್ರೌಂಡಲ್ಲಿ ಆಟ ಆಡೋದಂಥವ್ರು. ಸೊ ಮುಂದಿನ ಪೀಳಿಗೆ ಈಗಿನ ಮಕ್ಕಳಿಗೂ ಹಾಕಿ ಕ್ರೀಡೆ ಬಗ್ಗೆ ಒಂದಷ್ಟು ಆಸಕ್ತಿ ಮೂಡಿಸಬೇಕು, ಹಾಕಿ ಕ್ರೀಡೆಗೆ ಉತ್ತೇಜನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ದು ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಆದರೂ ಸಹಿತ ಈ ಸ್ಪೋರ್ಟ್ಸ್ಗೆ ಈ ಸಲ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಕೊಡಗಿನಲ್ಲಿ ಹಾಕಿ ಅಂತ ಹೇಳಿದ್ರೆ ಅದೊಂದು ಹಬ್ಬದ ಥರ ನಡೆಯುತ್ತೆ. ಸೊ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಕೊಡಗಿನ ಎಲ್ಲ ಹಾಕಿ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಈ ಒಂದು ಪಂದ್ಯಾಟದಲ್ಲಿ ಭಾಗಿಯಾಗಿ ಪಂದ್ಯಾಟದ ಯಶಸ್ಸಿಗೆ ಸಾಕ್ಷಿ. ಗೋಷ್ಠಿಯಲ್ಲಿ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಹರ್ಷಿತ್ ಶಿವಪ್ಪ, ಕಾರ್ಯದರ್ಶಿ ಸಜನ್ ಮಂದಣ್ಣ, ಕ್ರೀಡಾ ಸಂಯೋಜಕರಾದ ಅಭಿಷೇಕ್ ಗೋವಿಂದಪ್ಪ, ಮಾಧ್ಯಮ ಸಂಯೋಜಕ ವಿಜಯ್ ಹಾನಗಲ್ ಹಾಗೂ ಸದಸ್ಯ ಪ್ರೇಕ್ಷಿತ್ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಬೋಯ್ಕೇರಿಯಲ್ಲಿ ಶಾಸಕರ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸ್ ತಂಗುದಾಣವನ್ನು ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಬೋಯ್ಕೇರಿ ರಸ್ತೆ ಕಾಮಗಾರಿ ಈಗಾಗಲೇ ಮುಗಿದು ಉದ್ಘಾಟನೆಯಾಗಿದ್ದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ತಂಗುದಾಣವನ್ನು ನಿರ್ಮಾಣ ಮಾಡಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಇದರ ಸ್ವಚ್ಛತೆಯನ್ನು ತಾವೇ ನೋಡಿಕೊಳ್ಳಬೇಕು. ಅಭಿವೃದ್ಧಿ ಎನ್ನುವುದು ನಿರಂತರ ನಡೆಯುತ್ತಾ ಇರುತ್ತೆ. 2.25 ವರ್ಷಗಳಿಂದಲೂ ಸರ್ಕಾರದ ಅನುದಾನದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದರು. ಸುಂದರವಾದಂಥ ಈ ಬಸ್ ನಿಲ್ದಾಣ ಇವತ್ತು ಲೋಕಾರ್ಪಣೆಯಾಗಿದೆ. ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಗುಣಮಟ್ಟವಾಗಿ ಸುಸಜ್ಜಿತವಾಗಿ ಆದಾಗ ಸಾರ್ವಜನಿಕ ಹಣ ಸದ್ಬಳಕೆ ಆಗಿದೆ ಅಂತ ಅರ್ಥ. ಅದರಿಂದ ಕಾರ್ಯಕ್ರಮಗಳು, ಅಭಿವೃದ್ಧಿ ಕೆಲಸಗಳು ಆಗೋದ್ರಿಂದ ಮುಖ್ಯ. ಅದೆಲ್ಲವೂ ಕೂಡ ಗುಣಮಟ್ಟವಾಗಬೇಕು, ಸಮಯಕ್ಕೆ ಅದು ಭಾಳ ಮುಖ್ಯ. ಆ ರೀತಿಯಾಗಿ ಕಳೆದ ತಿಂಗಳು ನಾವು ಒಂದು ನೂತನವಾದಂಥ ರಸ್ತೆಯನ್ನು ಉದ್ಘಾಟನೆ ಮಾಡಿ, ಅದು ಕೂಡ ಭಾಳ ಚೆನ್ನಾಗಿ ಕೆಲಸ ಕಾಮಗಾರಿ ಆಗಿದೆ.
ಆ ಸಂದರ್ಭದಲ್ಲಿ ಇಲ್ಲಿ ಬಸ್ ನಿಲ್ದಾಣ ಆಗಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಕಳಮಠ ಬೇಬಿ ಒತ್ತಾಯ ಮಾಡಿ ಆಯಿತು, ಖಂಡಿತವಾಗಿ ಜನರಿಗೆ ಅದೇ ಬೇಡಿಕೆ ಅಂತಾದರೆ ಮಾಡೋಣ ಅಂಥೇಳಿ ಶಾಸಕರ ಅನುದಾನವಿದೆ, ಬಸ್ ನಿಲ್ದಾಣ ಆಗಿದೆ. ಈ ಬಸ್ ನಿಲ್ದಾಣ ನೋಡಿದಾಗ ನನ್ನ ಮನೆ ಪಕ್ಕದಲ್ಲೂ ಇಂಥದ್ದೊಂದು ಮಾನ್ಯ ಶಾಸಕರು 20 ಲಕ್ಷ ಕಾಂಕ್ರೀಟ್ ರಸ್ತೆಯನ್ನು ಈಗಾಗಲೇ ನಮಗೆ ಕಳೆದ ತಿಂಗಳು ನಮಗೆ ಓಡಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರ ಹತ್ರ ನಾವು ಇಲ್ಲಿನ ಗ್ರಾಮಸ್ಥರು ಕೆಲವರು ಬಂದು ಹೇಳಿದ್ರು, ಹಾಗೂ ಇಲ್ಲಿನ ನಮ್ಮ ಸ್ಥಳೀಯರಾದ ದೇವೇಣ್ಣನವರು ಕೂಡ ಹೇಳಿದ್ರು, ಇಲ್ಲಿ ನಮ್ಮ ಈ ಜಾಗದಲ್ಲಿ ಒಂದು ಬಸ್ ಸ್ಟಾಪಿನ ಅವಶ್ಯಕತೆ ಇದೆ. ನಮಗೆ ಸಾಕಷ್ಟು ನಮಗೆ ಇಲ್ಲಿ ಓಡಾಡುವ ಜನರಿಗೆ ಒಂದು ಮಳೆಗಾಲದಲ್ಲಿ ಹಾಗೂ ಬಿಸಿಲುಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಇಲ್ಲೊಂದು ಬಸ್ ಸ್ಟಾಪ್ನ ಅವಶ್ಯಕತೆ ಇದೆ ಅಂತ ಹೇಳುವಾಗ ನಾವು ಮಾನ್ಯ ಶಾಸಕರಲ್ಲಿ ಗ್ರಾಮಸ್ಥರ ಒಂದು ಕೋರಿಕೆಯನ್ನು ಅವರ ಹತ್ರ ಹೇಳುವಾಗ ತಕ್ಷಣವಾಗಿ ಅವರು 10 ಲಕ್ಷ ಅನುದಾನವನ್ನು ನಮ್ಮ ಬೋಯಿಕೇರಿ ಏರಿಯಾಕ್ಕೆ ಅವರು ಸ್ಯಾಂಕ್ಷನ್ ಮಾಡಿ ಒಂದು ತಿಂಗಳು ಅಥವಾ 1.5 ತಿಂಗಳ ಅವಧಿಯಲ್ಲಿ ಈ ತರ ಒಂದು ಸುಸಜ್ಜಿತವಾದಂತಹ ಒಂದು ಬಸ್ ಸ್ಟಾಪ್ ಅನ್ನು ಅವರು ನಮಗೆ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಪುರಸಭೆಯ ಮಾಜಿ ಅಧ್ಯಕ್ಷರಾದ ದೇಚಮ್ಮ ಕಾಳಪ್ಪ, ಪುರಸಭೆಯ ಮುಖ್ಯಾಧಿಕಾರಿ ಪಿಕೆ ನಾಚಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದಯನಾ ಜಗತ್, ಕಾಳಂಬಾಡ ಬೇಬಿ, ಎಚ್ಎಸ್ ಮತೀನ್, ಮೊಹಮ್ಮದ್ ರಾಫಿ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ರಫೀಕ್, ಕೆಕೆ ಗ್ರೂಪ್ನ ಮಾಲೀಕರಾದ ಜಗತ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು, ಸ್ಥಳೀಯರು ಪಾಲ್ಗೊಂಡಿದ್ದರು. ಲೇಖಕಿ ಗೀತಾಂಜಲಿ ಮಹೇಶ್ ಅವರ 3 ಕೃತಿಗಳು ಲೋಕಾರ್ಪಣೆಗೊಂಡವು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ತಪೋಕ್ಷೇತ್ರ ಮನೆಹಳ್ಳಿ ಮಠದ ಆವರಣದಲ್ಲಿ ಏರ್ಪಡಿಸಿದ್ದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪಟ್ಟಣದ ಲೇಖಕಿ ಹಾಗೂ ಕವಯತ್ರಿ ಎನ್ಎಂ ಗೀತಾಂಜಲಿ ಮಹೇಶ್ ಅವರ ಮಾನಿನೀಯ ಮಾರ್ದನಿ, ಜ್ಞಾನಮಂಥನ ಹಾಗೂ ನಿನಾದ ಕೃತಿಗಳು ಅನಾವರಣಗೊಂಡವು. ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಅನಂತಶಯನ ಅವರು ಮಾನಿನಿಯ ಮಾರ್ದನಿ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ, ಮಾನವನು ಸೃಷ್ಟಿಯ ಅದ್ಭುತ ಸಂಕೇತ. ಅವನು ತನ್ನೊಳಗೆ ಒಂದು ಪುಟ್ಟ ಬ್ರಹ್ಮಾಂಡವಿದ್ದಂತೆ. ಸೃಷ್ಟಿಕರ್ತನು ಮನುಷ್ಯನನ್ನ ಮಣ್ಣಿನಿಂದ ಸೃಷ್ಟಿಸಿ ಅವನ ದೇಹವನ್ನು ರೂಪಿಸಿದ್ದಾನೆ. ಆ ದೇಹದ ರಕ್ಷಣೆ ಮತ್ತು ಪೋಷಣೆಗಾಗಿ ಸಹಜವಾದ ಆಸೆಗಳನ್ನು ಇಟ್ಟಿದ್ದಾನೆ ಎಂದರು. ಸಾಕಷ್ಟು ಭಾವನೆಗಳಿರ್ತವೆ ಅವಳಿಗೂ ಕೂಡ. ನಾವು ನೋಡುವಾಗ ನೀವು ಚೆನ್ನಾಗಿ ಶುಭ್ರವಾಗಿ ಅಲಂಕಾರಿಕವಾಗಿ ಬರ್ತೀರಾ, ಎಷ್ಟು ಚಂದ ಡ್ರೆಸ್ ಮಾಡಿದ್ದಾರೆ, ಎಷ್ಟು ಚಂದ ಮೇಕಪ್ ಮಾಡಿದ್ದಾರೆ, ಬಟ್ಟೆ ಆಗಿದೆ ಅಂತ ಹೇಳ್ಕೊಂಡು ನಾವು ಅಷ್ಟೇ ನೋಡ್ತೀವಿ. ಆದ್ರೆ ಆ ಮಹಿಳೆಯ ಒಳಗೆ ಎಷ್ಟು ನೋವು, ಎಷ್ಟು ಕೊರಗು, ನೀವೆಷ್ಟು ಸ್ಯಾಕ್ರಿಫೈಸ್ ಮಾಡ್ತೀರಾ, ಎಷ್ಟು ಅತ್ಯುತ್ತಮ ಭಾವನೆಗಳಿರುತ್ತೆ. ಆದ್ರೆ ಕುಟುಂಬದ ನಿರ್ವಹಣೆಗೆ, ಸಮಾಜದ ಜವಾಬ್ದಾರಿಕೆಗೆ ಅದನ್ನ ಅನಿವಾರ್ಯವಾಗಿ ಚೂಟಿ ಹಾಕಿ ಬಿಡ್ತೀರಾ. ಸಮಾಜದಲ್ಲಿ ನಾನೊಬ್ಬ ವ್ಯಕ್ತಿಯೇ ಅಲ್ಲ ಅಂತ ಹೇಳುವ ತರ ಬದುಕಿ ಸತ್ತೋಗುವಂತಹ ಮಹಿಳೆಯರು ಕೂಡ ಇದ್ದಾರೆ. ಅವರ ನೋವನ್ನ, ಅವರ ಕೂಗುಗಳನ್ನ ಪುಸ್ತಕದಲ್ಲಿ ಲೇಖನ ರೂಪದಲ್ಲಿ ಗೀತಾಂಜಲಿ ಅವರು ಈ ಚಿಕ್ಕ ವಯಸ್ಸಿನಲ್ಲೇ ಪ್ರಬುದ್ಧವಾದ ಲೇಖನಗಳನ್ನ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಆದ್ರಿಂದ ಇದು ನಿಮ್ಮದೇ ನೋವಿನ ಕತೆ, ನಿಮ್ಮದೇ ಭಾವನೆಗಳ ಕತೆ, ನಿಮ್ಮದೇ ಜೀವನದ ಕತೆ ಆ ಪುಸ್ತಕದಲ್ಲೂ ಇರೋದ್ರಿಂದ ಎಲ್ಲರೂ ಕೂಡ ದಯವಿಟ್ಟು ಹಣ ನೀಡಿ ಪುಸ್ತಕವನ್ನ ಕೊಂಡು ಓದಿ ಇಂತಹ ಲೇಖಕರುಗಳನ್ನ ಯಾವತ್ತೂ ಕೂಡ ಎಂಕರೇಜ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಎದುರುಗಡೆ ಹೇಮಂತ್ ಪಾರೇರ ಅಂತಲೂ ಇದ್ದಾರೆ. ಬರೀ 2-1 ವರ್ಷದ ಹಿಂದೆ ನಾನು ಬರಿಬೇಕು ಅಂತಿದ್ದೀನಿ ಅಂತ ಹೇಳಿ ಆರಂಭ ಮಾಡಿ ಇವತ್ತು ಕಾಯ್ತಾ ಇರ್ತಾರೆ. ಎಷ್ಟೋ ಜನ ತುಂಬಾ ಚಂದ ಬರೀತಾರಲ್ವಾ ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರೆ. ಕೋಲಾರ ಜಿಲ್ಲಾ ನ್ಯಾಯಾಧೀಶರಾದ ಜಯಶ್ರೀ ಅವರು ಮಾತನಾಡಿ, ಸಮಾಜದಲ್ಲಿ ಬರಹಗಾರರು ಹೆಚ್ಚಾಗಬೇಕೆಂದರು. ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಬರವಣಿಗೆ ಸುಲಭದ ಕೆಲಸವಲ್ಲ. ಭಾಷೆ, ಪದ ಬಳಕೆಯ ಮೇಲೆ ಹಿಡಿತವಿದ್ದರೆ ಮಾತ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದರು. ಪತ್ರಿಕೆಯಲ್ಲಿ ಹಲವಾರು ಆರ್ಟಿಕಲ್ ಅನ್ನು ನಾನು ಓದಿದ್ದೇನೆ, ಬಹಳ ಚೆನ್ನಾಗಿ ಬರೀತಾರೆ. ಆದ್ರೆ ನಾವು ಯಾವತ್ತು ಅನ್ನದಾಸೋಕೆ ಹೋಗ್ತಾ ಇದ್ದವು, ಊಟಕ್ಕೆ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹಲವಾರು ಸಾರಿ ಹೋಗಿದ್ದೇವೆ. ಹಾಗಾಗಿ ಅವರು ಈ ರೀತಿಯ ಒಂದು ಮನೆಯಲ್ಲಿ ಇದ್ಕೊಂಡು ಅದ್ರ ಜೊತೆಗೆ ಸಲೂನನ್ನು ಕೂಡ ತೆರೆದು ಅದರ ಜೊತೆಗೆ ಬುಕ್ಸನ್ನು ಬರೀತಾರೆ ಅಂತಂದ್ರೆ ಅವ್ರನ್ನ ನಿಜವಾಗಕ್ಕೂ ನಾವು ಮೆಚ್ಚಬೇಕು. ಇನ್ನೂ ಹೆಚ್ಚೆಚ್ಚು ಬುಕ್ಕನ್ನು ಬರೆಯೋದ್ರ ಮುಖಾಂತರ ಅವರಿಗೆ ಡಾಕ್ಟರೇಟ್ ಪದವಿ ಸಿಗಲಿ ಅಂತೇಳಿ ಶುಭ ಕೋರುವಂತ ವ್ಯವಸ್ಥೆ ಮಾಡಿ ಶಕ್ತಿ ಪತ್ರಿಕೆ ಇದ್ದಾರೆ. ಮೌನ ಧರಿಸಿದ ಮಹಿಳೆ ಮೌನದಲ್ಲೇ ತನ್ನ ಭಾವನೆಗಳನ್ನ, ಕನಸುಗಳನ್ನ ಹೂತಿಟ್ಟು ನಲಗುವ ಜೀವನದ ಒಳ ಬೇಗುದಿಗಳನ್ನ ಅನಾವರಣ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು.
ಗೀತಾಂಜಲಿಯವರು ಸಮಕಾಲೀನ ಕನ್ನಡ ಸಾಹಿತ್ಯದ ಲೋಕದಲ್ಲಿ ತಮ್ಮದೇ ಆದಂತಹ ಚಿಂತನೆ ಮತ್ತು ಭಾವನೆಗಳಿಂದ ಗುರುತಿಸಿಕೊಂಡಂತಹ ಅಪರೂಪದ ಕವಯತ್ರಿ ಮತ್ತು ಲೇಖಕಿ. ಸಮಾಜದ ವಿವಿಧ ಅಂಶಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನ ಭಾವನಾತ್ಮಕವಾಗಿ ಮತ್ತು ಚಿಂತನಾತ್ಮಕವಾಗಿ ಪದಗಳಲ್ಲಿ ಮೂಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಶರಣೆ ಗೀತಾಂಜಲಿ ಮಹೇಶ್ ಅವರು ಮಹಿಳಾ ಪ್ರಧಾನ ಲೇಖನಗಳಲ್ಲಿ ಅನಾಯಾಸವಾಗಿ ಬರೆಯಬಲ್ಲಂತಹ ಲೇಖಕಿ. ಹಿರಿಯ ಸಾಹಿತಿ ಬೆಸೂರು ಮೋಹನ್ ಪಾಳೆಗಾರ, ಕೊಡಗು ವಿವಿಯ ಕನ್ನಡ ಉಪನ್ಯಾಸಕ ಡಾಕ್ಟರ್ ಜಮೀರ್ ಅಹಮದ್ ಈ ಸಂದರ್ಭ ಮಾತನಾಡಿದರು. ಅರಮೇರಿ ಕಳಂಚೇರಿ ಮಠಾಧೀಶರಾದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಹಾಗೂ ಮತ್ತಿತರ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು. ನಗರದ ಕಲಾಕಾವ್ಯ ನಾಟ್ಯ ಶಾಲೆಯ ವತಿಯಿಂದ ಏಪ್ರಿಲ್ 8ರಂದು ನಗರದ ಮೈತ್ರಿ ಸಭಾಂಗಣದಲ್ಲಿ 6 ತಿಂಗಳ ಕಾಲ ತರಬೇತು ಪಡೆದ ವಿದ್ಯಾರ್ಥಿಗಳಿಂದ 2 ಯಕ್ಷಗಾನ ಪ್ರಸಂಗಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ನಾಟ್ಯ ಶಾಲೆಯ ಪ್ರಮುಖರಾದ ವಿದುಷಿ ಕಾವ್ಯಶ್ರೀ ಕಪಿಲ್ ದುಗ್ಗಳ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಏಪ್ರಿಲ್ 8ರಂದು ಮಧ್ಯಾಹ್ನ 1 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಬಳಿಕ 8 ವಿದ್ಯಾರ್ಥಿಗಳು ಗಣಪತಿ ಸ್ತುತಿಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಬಳಿಕ 2.5 ಗಂಟೆ ಅವಧಿಯ ಶ್ರೀದೇವಿ ಮಹಾತ್ಮೆ ಕಥಾ ಪ್ರಸಂಗವನ್ನು 20 ಮಕ್ಕಳು ಪ್ರಸ್ತುತಪಡಿಸಲಿದ್ದು, 1.5 ಗಂಟೆ ಅವಧಿಯ ವೀರ ಅಭಿಮನ್ಯು ಪ್ರಸಂಗವನ್ನು 12 ಮಕ್ಕಳು ನಡೆಸಿಕೊಡಲಿದ್ದಾರೆಂದು ವಿವರವನ್ನು ನೀಡಿದರು. ಯಕ್ಷಗಾನದ ಉದ್ಘಾಟನಾ ಸಮಾರಂಭದಲ್ಲಿ ಮಡಿಕೇರಿ ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಸುಬ್ರಾಯ ಸಂಪಾಜೆ, ಸವಣೂರಿನ ಶ್ರವಣರಂಗ ಪ್ರತಿಷ್ಠಾನದ ಯಕ್ಷಗಾನ ಗುರುಗಳಾದ ತಾರಾನಾಥ್ ಸವಣೂರು, ಬಾಲಭವನ ಮಡಿಕೇರಿಯ ಪ್ರಮುಖರಾದ ರವೀಂದ್ರ ರೈ ಪಾಲ್ಗೊಳ್ಳಲಿದ್ದಾರೆಂದು ಹೇಳಿದರು. ಮೊದಲನೇದಾಗಿ ನನಗೆ ಗೊತ್ತು ಇಲ್ಲಿನವರಿಗೆ ಅಂದ್ರೆ ನಮ್ಮ ಈಗ ದಕ್ಷಿಣ ಕನ್ನಡದಲ್ಲಿ ನೋಡಿರ್ಬೋದು, ಅವರಿಗೆ ನೋಡಿ ಅಭ್ಯಾಸ ಇದೆ. ಈಗ ಉದಾಹರಣೆಗೆ ಹೇಳಿದ್ರೆ ನೀವು ವೈರಲ್ ಆದ ವಿಡಿಯೋಗಳನ್ನು ನೋಡಿರ್ಬೋದು. ರಜೆಯಲ್ಲಿ ಬೇಸಿಗೆ ರಜೆ ಬಂತಂತಂದ್ರೆ ಸಾಕು, ಮಕ್ಕಳು ಹಳೆಯ ಬಕೆಟ್ ಹಿಡ್ಕೊಂಡು, ಕೋಲು ಹಿಡ್ಕೊಂಡು, ಚೆಂಡೆ ರೀತಿಯಲ್ಲಿ, ವಿಷಯ ರೀತಿಯಲ್ಲಿ ಯುದ್ಧ ಮಾಡುದು, ಬಾಂಬೆ ಹಾಗೆಲ್ಲ ರೀತಿಯ ಯುದ್ಧ ಮಾಡುವಂಥದ್ದು ನಿಮಗೆ ನಿದರ್ಶನಗಳು ಕಾಣ್ತಾ ಇದ್ದಾರೆ. ಅವರಿಗೆ ಕಲ್ಪನೆ ಇತ್ತು. ಇಲ್ಲಿನ ಮಕ್ಕಳಿಗೆ ನೋಡಿ ಕಲ್ಪನೆ ಇರಲಿಲ್ಲ ಅನ್ನೋ ಉದ್ದೇಶಕ್ಕೆ ಫಸ್ಟಿಗೆ ಅವರನ್ನು ಕೂರಿಸಿಕೊಂಡು ನಾನು ಕಥೆಯನ್ನು ಅವರದೇ ವಾಕ್ಯದಲ್ಲಿ ಅವರ ಮನಸ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಒಟ್ಟು ಕಥಾಪ್ರಸಂಗ ಹೀಗೆ ನಡೀತದೆ ಅನ್ನೋ ರೀತಿಯಲ್ಲಿ. ಅದಾದ ಮೇಲೆ ಏನ್ ಮಾಡಿದೆ, ಪಾತ್ರವನ್ನು ಹಂಚಿಕೆ ಮಾಡಿದಲ್ವ, ಆ ಪಾತ್ರವನ್ನು ಹಂಚಿಕೆ ಮಾಡಿದೆ. ನೋಡು, ನೀನು ಈ ಪಾತ್ರದ ರೀತಿಯ ಅಭಿಮನ್ಯು, ನಿನ್ನ ಕಥೆ ಇದು, ನಿನ್ನ ಎದುರು ಮಾತಾಡುವ ತಾಯಿ ಹೀಗೆ ಹೇಳ್ತಾಳೆ, ಆ ತಾಯಿ ಹೇಳ್ತಾಳೆ ಯುದ್ಧಕ್ಕೆ ಹೋಗುವುದನ್ನು ತಡಿತೇನೆ, ಹೋಗಬೇಡ ಚಿಕ್ಕವನು ಅಂತ. ಆಗ ನಿನಗೇನಾಗ್ತದೆ, ಬೇಸರ ಆಗ್ತದೆ, ಜೊತೆಗೆ ಹೋಗ್ಬೇಕನ್ನೋ ಆಸೆ ಇರ್ತದೆ. ಈ ರೀತಿಯಾಗಿ ಉದಾಹರಣೆಗೆ ಈ ರೀತಿಯಾಗಿ ನಮ್ಮ ಕಥೆಯನ್ನ ಅವರು ಆ ಪಾತ್ರದೊಳಗೆ ಹೋಗುವಂತೆ ಫಸ್ಟ್ ನಾನು ಕೆಲಸ ಮಾಡಿದೆ. ಅದಾದ ಮೇಲೆ ನಾನು ಕೊಟ್ಟ ಸಂಭಾಷಣೆಯನ್ನ ನೀವು ಕಲಿಯಿರಿ. ಮತ್ತೆ ತುಂಬಾ ಈಗ ಯೂಟ್ಯೂಬಲ್ಲಿ ಟಿವಿಯಲ್ಲೆಲ್ಲ ಆ ಪ್ರಸಂಗಗಳಿರ್ತದೆ, ಅದನ್ನೇ ಸೇಮ್ ಕಟ್ ಕಾಪಿ ಮಾಡಿದಲ್ಲ, ಅವರದೊಂದು ತರ ಇರ್ತದೆ, ನಮ್ದೊಂದು ತರ ಇರ್ತದೆ. ನೀವು ನೋಡಿ, ಆಗ ನಿಮ್ಗೊಂದು ಕಲ್ಪನೆ ಬರ್ತದೆ ಹೀಗೆ ನಡೀತದೆ ಅಂತ. ಮತ್ತೆ ಪ್ರತಿಯೊಂದನ್ನು ಇಂಚಿಂಚಾಗಿ ಹೇಳಿಕೊಟ್ಟು ಈಗ ಕಥೆ ಅರ್ಥ ಆದ ಮೇಲೆ ನಾನು ಈ ರೀತಿಯಾಗಿ ಭಾವನೆಯನ್ನು ವ್ಯಕ್ತಪಡಿಸಬೇಕು ಅಂತ ಅವರಿಗೆ ಅರ್ಥ ಆಗ್ತದಲ್ಲ. ಈಗ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಇವರು ನವರಸ ಅಭಿನಯವನ್ನು ಆಲ್ರೆಡಿ ಕಲಿತ ಮಕ್ಕಳು, ಭರತನಾಟ್ಯಕ್ಕೆ ನವರಸಗಳ ಅತ್ಯಗತ್ಯ, ಅದನ್ನು ಕಲಿತ ಮಕ್ಕಳಾದ ಕಾರಣ ಆ ನವರಸದ ಅಂಶಗಳು ಅವರಲ್ಲಿ ಇರುವ ಕಾರಣ ಅದು ಅವ್ರಿಗೆ ಹೊರಗೆ ಹಾಕಲಿಕ್ಕೆ ದೊಡ್ಡ ಕಷ್ಟ ಆಗಲಿಲ್ಲ. ಕಷ್ಟ ಅನಿಸಿದ್ದು ನನಗೆ ಸ್ವಲ್ಪ ಸಂಭಾಷಣೆ, ಆ ಮಾತು, ಆ ಕ್ಲಿಯರೆನ್ಸ್ ಸ್ವಲ್ಪ ಕಷ್ಟ ಅನಿಸಿದ್ದು ಬಿಟ್ಟರೆ ಇನ್ನು ಉಳಿದದ್ದು ಯಾವುದು ಕಷ್ಟ ಅನಿಸಿಲ್ಲ. ಒಂದೇ ದಿವಸ ಮೊದಲನೇದಾಗಿ ಶ್ರೀದೇವಿ ಮಹಾತ್ಮೆ ಎನ್ನುವ ಪ್ರಸಂಗ ನಡೆಯಲಿಕ್ಕಿದೆ. ಎರಡನೇದಾಗಿ ವೀರ ಅಭಿಮನ್ಯು ಅನ್ನುವ ಪ್ರಸಂಗಗಳು ನಡೆಯಲಿಕ್ಕಿದೆ. ಜಗತ್ತಿನಲ್ಲಿ ಸನಾತನ ಧರ್ಮ ಉಳಿಯಬೇಕಾದರೆ ಮಠಮಾನ್ಯಗಳು ಇರಬೇಕೆಂದು ವಿಧಾನ ಪರಿಷತ್ನ ಸದಸ್ಯೆ ಭಾರತಿ ಶೆಟ್ಟಿ ತಿಳಿಸಿದರು. ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಸಮೀಪದ ಆಲೂರು ಸಿದ್ದಾಪುರ ಬಳಿಯ ತಪೋಕ್ಷೇತ್ರ ಮನೆಹಳ್ಳಿ ಮಠದಲ್ಲಿ 14ನೇ ವರ್ಷದ ಗುರುಸಿದ್ಧ ವೀರೇಶ್ವರ ಮಹಾರಥೋತ್ಸವ ಧಾರ್ಮಿಕ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ ಸಂದರ್ಭದಲ್ಲಿ ಮಠಮಾನ್ಯಗಳು ಧಾರ್ಮಿಕ ಚಿಂತನೆಯ ಜೊತೆಗೆ ಸಮಾಜಮುಖಿ ಚಿಂತನೆ ಹಾಗೂ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸ್ತಾ ಇರುವುದು ಅತ್ಯಂತ ಸಂತಸದ ವಿಷಯ. ಆ ನಿಟ್ಟಿನಲ್ಲಿ ಮಠಮಾನ್ಯಗಳು ಆಧ್ಯಾತ್ಮಿಕ ಕೇಂದ್ರಗಳಷ್ಟೇ ಅಲ್ಲ, ಅವು ನೆಮ್ಮದಿಯ ತಾಣಗಳು ಕೂಡ ಆಗಿವೆ ಎಂದು ಭಾರತಿ ಶೆಟ್ಟಿ ಹೇಳಿದರು. ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತಾರೆ, ಸೀರಿಯಲ್ ನೋಡಿ ಟೀಕೆ ಮಾಡ್ತಾರೆ, ಸಿನಿಮಾದಲ್ಲಿ ಟೀಕೆ ಮಾಡ್ತಾರೆ ಧಾರ್ಮಿಕವಾಗಿ. ಅರ್ಚಕರಿಗೆ ವಾರ್ ಟೀಕೆ ಅಂತ ಹೇಳಿದ್ರೆ ಒಂದು ಕಡೆ ನಾನು ನೋಡ್ತೇನೆ, ತಮಾಷೆ ಮಾಡ್ತಾ ಅರ್ಚಕರ ಕಣ್ಣು ಆರತಿ ತಟ್ಟೆ ಮೇಲೆ ಇರ್ತದೆ ಅಂತ ಹೇಳ್ತಾರೆ. ಈ ರೀತಿ ಗುರುಗಳ ಇವತ್ತು ನಾವೇನು ನಮ್ಮ ಮೈಯಲ್ಲಿ ಹರಿಯುತ್ತಿರುವುದು ಋಷಿ ರಕ್ತ, ಕಶ್ಯಪ ಬ್ರಹ್ಮರ ರಕ್ತದಿಂದ. ಅವ್ರು ಹೇಳ್ಬೋದು ಮಂಗನಿಂದ ಮಾನವ ಅಂತ. ಮಂಗನಿಂದ
ಬೆಂಕಿ ಪೆಟ್ಟಿಗೆ ಇದೆ. ಆ ಬೆಂಕಿ ಪೆಟ್ಟಿಗೆಯಿಂದ ಬೆಂಕಿ ಬರಬೇಕಾದ್ರೆ ಸುಮ್ಮನೆ ಬೆಂಕಿ ಪೆಟ್ಟಿಗೆ ತೋರಿಸಿದ್ರೆ ಬೆಂಕಿ ಬರುವುದಿಲ್ಲ, ಅದನ್ನು ಉಜ್ಜಿದ್ರೆ ಮಾತ್ರ ಬೆಂಕಿ ಬರುವುದು. ನಮ್ಮಲ್ಲಿ ಹರಿಯುವುದು ಮಂಗನಿಂದ ಮಾನವನ ರಕ್ತ ಅಲ್ಲ, ಕಶ್ಯಪ ಬ್ರಹ್ಮರ ರಕ್ತ ನಮ್ಮಲ್ಲಿ ಹರಿಯುವುದು, ನಮ್ಮ ಧಮನಿಯಲ್ಲಿ. ಆದ್ರಿಂದ ಆ ಒಂದು ಜಾಗೃತಿಯನ್ನ ನಾವು ಮಾಡಿದ್ರೆ ಮಾತ್ರ, ಯಾಕೆಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಯಾವಾಗ ಧರ್ಮ ನಾಶ ಆಗ್ತೇನೆ ಆವಾಗ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಾನು ಅವತರಿಸ್ತೇನೆ ಅಂತ. ಕಲಿಯುಗದಲ್ಲಿ ಇದ್ದೇವೆ, ಕಲ್ಪಿಯಾಗಿ ನಾನು. ಕೋಲಾರ ಜಿಲ್ಲಾ ನ್ಯಾಯಾಧೀಶರಾದ ಜಯಶ್ರೀ ಮಾತನಾಡಿ, ಬೆಳ್ಳಿ ಬಂಗಾರ ಹಣ ಆಸ್ತಿ ಇದ್ಯಾವುದೂ ನಿಜವಾದ ಸಂಪತ್ತಲ್ಲ. ನಮಗೆ ಎಲ್ಲವನ್ನ ದಯಪಾಲಿಸಿರುವ ಭಗವಂತನ ಸ್ಮರಣೆಯೇ ನಿಜವಾದ ಸಂಪತ್ತು. ಭಗವಂತನ ಸ್ಮರಣೆಯಿಂದ ಯಾವಾಗ ವಿಮುಖರಾಗ್ತೇವೆ ಅಂದೇ ಆಪತ್ತು ಎಂದರು. ಸಾಕಷ್ಟು ಹಣವನ್ನ ಲೌಕಿಕ ಒಂದು ಆಸೆ ತೀರಿಸಿಕೊಳ್ಳಿಕ್ಕೆ ನಾವು ಬಳಸ್ತೇವೆ. ಆದ್ರೆ ಪುಸ್ತಕವನ್ನ ಖರೀದಿ ಮಾಡಿ ಓದಿ ಜ್ಞಾನಾರ್ಜನೆ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಗಿಫ್ಟ್ ಮಾಡಿ ಫ್ರೆಂಡ್ಸ್. ಸಾಹಿತ್ಯ ಬೆಳವಣಿಗೆ ಆಗ್ಬೇಕಾಗುತ್ತೆ. ಎಷ್ಟು ಜನ ಸಾಹಿತಿಗಳು ಎಂತೆಂಥ ಪುಸ್ತಕ ರಚನೆ ಮಾಡಿದ್ರೆ ನಾವು ಓದಿದ್ದೀವ. ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಮಠ ಮಾನ್ಯಗಳು ಸಮಾಜದ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕೇಂದ್ರಗಳಾಗಿ ಉಳಿಯಬೇಕು ಎಂಬುದು ಅನೇಕರ ಅಭಿಪ್ರಾಯವಾಗಿದೆ ಎಂದರು. ಮನಹಳ್ಳಿ ಮಠಾಧೀಶರಾದ ಮಹಾಂತ ಶಿವಲಿಂಗ ಸ್ವಾಮೀಜಿಯವರು ಮಾತನಾಡಿ, ಶ್ರೀ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತಾ ಸಾಗಿ ಬರ್ತಾ ಇರುವ ಬಗ್ಗೆ ವಿವರಣೆಯನ್ನ ನೀಡಿ ಮಹಾರಥೋತ್ಸವಕ್ಕೆ ಆಗಮಿಸಿದ ಗಣ್ಯರು ಹಾಗೂ ಭಕ್ತಾದಿಗಳನ್ನು ಸ್ವಾಗತಿಸಿದರು. ಈ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು, ಅರಮೇರಿ ಸ್ವಾಮೀಜಿಯವರು, ಕಿರಿಕೋಡ್ಲಿ ಸ್ವಾಮೀಜಿಯವರು, ಕಲ್ಮಠದ ಸ್ವಾಮೀಜಿಯವರು, ಪ್ರತಿಯೊಬ್ಬರು ಇಲ್ಲಿ ಯಾರ್ಯಾರು ಎಲ್ಲ ಸ್ವಾಮೀಜಿಗಳು, ಘಟತ್ಪುರ ಮಠದವರು ಆಗ್ಬೋದು, ತೊರೆನೂರು ಮಠದವರು ಆಗ್ಬೋದು, ಎಲ್ಲ ಪೂಜ್ಯರು ಕೂಡ ಇಲ್ಲಿ ಒಂದು ಸ್ವಾಮಿಯ ಒಂದು ಸಾನ್ನಿಧ್ಯ ಇರ್ತಕ್ಕಂಥ ವಿಷಯ ಅವರಿಗೆ ಗಮನಕ್ಕೆ ಬಂದಾಗ ಎಲ್ಲರೂ ಕೂಡ ನೀವು ಇರಿ, ನಾವು ಜೊತೆಲಿ ಇದ್ದೀವಿ, ನೀವು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಾಗಿ, ನಾವೆಲ್ಲ ಜೊತೆಲಿದ್ದೀವಿ ಅಂತ ಹೇಳಿ ಅಂದು ಆಶೀರ್ವಾದ ಮಾಡ್ತಕ್ಕಂಥದ್ದು. ಹಾಗೇನೆ ಇವತ್ತೇನು ಮುಳ್ಳೂರಿನಲ್ಲಿ ಬಸವಲಿಂಗ ಸ್ವಾಮೀಜಿಯವರು ಇದ್ದಾರೆ, ಅವರು ಇವತ್ತು ಕಾರ್ಯಕ್ರಮದಲ್ಲಿ, ಇಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು, ಕಾರಣಾಂತರದಿಂದ ಅವರು ಮುಳ್ಳೂರಿಗೆ ತೆರಳಿದ್ದಾರೆ. ಅವರು ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕೆ ಮೂಲ ಕಾರಣಕರ್ತರು. ಈ ಸಂದರ್ಭ ಕ್ಷೇತ್ರಕ್ಕೆ ಸಹಕಾರ ನೀಡಿದ ಗಣ್ಯರಿಗೆ ಸನ್ಮಾನ ನಡೆಯಿತು. ಕಾರ್ಯಕ್ರಮದಲ್ಲಿ ಅರಮೇರಿ ಕಳಂಚೇರಿ ಮಠಾಧೀಶರಾದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ, ಕಲ್ಲು ಮಠಾಧೀಶರಾದ ಮಹಾಂತ ಸ್ವಾಮೀಜಿ, ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ, ಕೆಸತೂರು ಮಠಾಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮೀಜಿ, ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿ ಚಂದ್ರಶೇಖರ್, ಹಿರಿಯ ಸಾಹಿತಿ ಮೋಹನ್ ಪಾಳೆಗಾರ್, ಬೆಂಬತ್ತಿ ಸುರೇಶ್, ಶಕ್ತಿ ದಿನಪತ್ರಿಕೆಯ ಮುಖ್ಯ ಸಂಪಾದಕ ಬಿಜಿ ಅನಂತ ಶಯನ, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಲೋಕೇಶ್ ಸಾಗರ್, ಕೊಡಗು ವಿವಿಯ ಕನ್ನಡ ಉಪನ್ಯಾಸಕ ಜಮೀರ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ 30.46 ಕೋಟಿ ಲಾಭಾಂಶವನ್ನು ಹೊಂದಿದ್ದು 23.14 ಕೋಟಿ ನಿವ್ವಳ ಲಾಭವನ್ನು ಹೊಂದಿದೆ ಎಂದು ಕೊಡಗು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿ ಅವರು ತಿಳಿಸಿದ್ದಾರೆ. ನಗರದ ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಬ್ಯಾಂಕ್ನ 17 ವರ್ಷದ ಪ್ರಗತಿಯ ಅಂಕಿಅಂಶ ವಿವರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮಾರ್ಚ್ ಅಂತ್ಯಕ್ಕೆ 255 ಸದಸ್ಯರನ್ನು ಹೊಂದಿದ್ದು 5 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿಕರಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗ್ತಾ ಇದೆ ಎಂದು ಮಾಹಿತಿಯನ್ನು ನೀಡಿದರು. ಜಿಲ್ಲೆಯಲ್ಲಿ 37 ಕೋಟಿಯಷ್ಟು ಷೇರು ಬಂಡವಾಳ ಹೊಂದಿದ್ದು 13,293 ಲಕ್ಷ ರೂಪಾಯಿ ನಿಧಿಯನ್ನು ಹೊಂದಿದೆ. ಹಾಗೆಯೇ 15,608 ಲಕ್ಷ ಸ್ವಂತ ಬಂಡವಾಳ ಹೊಂದಿದ್ದು 2,04,311 ಠೇವಣಿ ಹೊಂದಿದೆ ಎಂದು ವಿವರವನ್ನು ನೀಡಿದರು. ನಬಾರ್ಡ್ನಿಂದ 37,492 ಲಕ್ಷ ರೂಪಾಯಿ ಸಾಲವನ್ನು ಪಡೆಯಲಾಗಿದೆ. 73,370 ಲಕ್ಷ ಬಂಡವಾಳ ಹೂಡಿಕೆ ಇದೆ ಎಂದು ಬಾಂಡ್ ಗಣಪತಿ ಅವರು ವಿವರವನ್ನು ನೀಡಿದರು. ಇಂಥ ಆರೋಪಗಳನ್ನು ಮಾಡಿದರು. ಡಿಸಿಸಿ ಬ್ಯಾಂಕ್ ಇರುವುದೇ ರೈತರನ್ನ ಕಾಪಾಡುವಂಥ ಸಂಸ್ಥೆ, ರೈತರ ಬೆಳವಣಿಗೆಗೆ ಆರ್ಥಿಕವಾಗಿ ಸಂಪನ್ಮೂಲವನ್ನು ಒದಗಿಸುವಂಥ ಸಂಸ್ಥೆ ಎಂಬ ಮಾಹಿತಿಯನ್ನು ಕೊಟ್ಟು ನಿಜ ನಮಗೆ ಗೊತ್ತಿದೆ. ಡಿಸಿಸಿ ಬ್ಯಾಂಕ್ ಇರೋದೇ ರೈತರಿಗಾಗಿ. ಇವತ್ತು ನಮ್ಮ ಕೊಡಗು ಡಿಸಿಸಿ ಬ್ಯಾಂಕಲ್ಲಿ
ಸುಮಾರು 36,000 ಚಿಲ್ಲರೆ ರೈತರಿಗೆ ನಮ್ಮ 74 ಸಹಕಾರ ಸಂಘಗಳ ಮುಖಾಂತರ KCC ಸಾಲವನ್ನು ವಿತರಣೆ ಮಾಡ್ತಾ ಇದ್ವಿ. ಹಾಗೆ ಬೇರೆ ವಿವಿಧ ಪತ್ತಿನ ಸಹಕಾರ ಸಂಘಗಳಿಗೆ ಬೇರೆ ಬೇರೆ ಸಾಲಗಳನ್ನು ಕೊಡ್ತಾ ಇದ್ವಿ. ಈ ಕೊಡಗಿನಲ್ಲಿರುವಂಥ ನಮ್ಮ 254 ಸಹಕಾರ ಸಂಘಗಳು DCC ಬ್ಯಾಂಕ್ಗಳು ಒಂದು ಒಳ್ಳೆಯ ಪಾರದರ್ಶಕ ಆಡಳಿತವನ್ನು ನಡೆಸುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಸಹಕಾರ ವ್ಯವಸ್ಥೆಯಾಗಿ ಸುಮಾರು 115 ವರ್ಷಗಳಿಂದಲೂ ಕೊಡಗು ಮುಂಚೂಣಿಯಲ್ಲಿರುವಂಥ ಒಂದು ಸಹಕಾರ ವ್ಯವಸ್ಥೆಯನ್ನು ನಾವು ನೋಡಿದ್ದೀವಿ. ನಾವು ಏನು ರಿಪ್ಲೈ ಕೊಟ್ವಿ ಅದನ್ನು ಸ್ಯಾಟಿಸ್ಫೈ ಆದಮೇಲೆ ಅವರು 5/3/26ಕ್ಕೆ ನಮಗೆ ಇನ್ನೊಂದು ಪರ್ಸನಲ್ ಇಯರ್ಗೆ ಒಂದು ಅವಕಾಶ ಕೊಟ್ಟರು. ಮತ್ತೆ ಏನಾದರೂ ಹೇಳೋದಿದ್ರೆ ಹೇಳಿ ಅಂತ. ಸೊ ಆಯ್ದ್ರಲ್ಲೂ ನಾವು ಹೇಳಿದ್ವಿ. ಸೊ ಬುಲೆಟ್ ರೀಪೇಮೆಂಟ್ ಸ್ಕೀಮ್ ಈಗ ಆಲ್ರೆಡಿ ನಾವು ರೈತರಿಗೆ ಕೊಟ್ಟಿರೋದು ರೀಪೇಮೆಂಟ್ ಸ್ಕೀಮ್ ಇಯರ್ಲಿ ಇರೋದ್ರಿಂದ ರೈತರದ ಇನ್ಕಮ್ ಇಯರ್ಲಿ ಇರೋದ್ರಿಂದ ಇಯರ್ಲಿ ರೀಪೇಮೆಂಟ್ ಕೊಟ್ಟಿದ್ದೀವಿ. ಕೇವಲ ಒಂದು ಕೆಲವು ಅಕೌಂಟ್ಗಳು ಮಾತ್ರ ಇದೆ ಕ್ಲೋಸ್ ಆಗೋದಕ್ಕೆ, ಅದಕ್ಕೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ ಅಂತ ಅದನ್ನು ಎಕ್ಸೆಪ್ಟ್ ಮಾಡಿದ್ರು ಅವರು. ಅದೇ ರೀತಿ ಇನಾಪರೇಟಿವ್ ಚಾರ್ಜಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರು. ಇಷ್ಟು ದಿವಸ ನೀವು ಚಾರ್ಜ್ ಮಾಡಿದ್ರೆ 1/9/25 ಮಾತ್ರ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದು, ಹಿಂದೆ ಇರಲಿಲ್ಲ. ಸೊ ಅದೇ ಎಷ್ಟು ಅಮೌಂಟ್ ಆಗುತ್ತೆ ಅದನ್ನು ರೀಫಂಡ್ ಮಾಡೋದಕ್ಕಾಗುತ್ತೆ ಅಂತ. ಸೊ ನಾವು ಅದನ್ನು ರೀಫಂಡ್ ಮಾಡ್ತೀವಿ, ಮೇಲ್ ಹಾಕಿ ನಿಮಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ಪ್ರಕಾರ ನಾವು 69 ಲಕ್ಷ ಕಸ್ಟಮರ್ಸ್ ಇಂದ ಏನು ಕಲೆಕ್ಟ್ ಮಾಡಿದ್ವಿ ಅದನ್ನು ರೀಫಂಡ್ ಮಾಡಿ RBI ಅವರಿಗೆ ರಿಪ್ಲೈ ಕೊಟ್ಟಿದ್ವಿ ಸರ್. ಅದೇ ರೀತಿ ಡೈರೆಕ್ಟರ್ಸ್ ಲೋನ್ ಬಗ್ಗೆ ಹೇಳಿದಾಗ ನಾವು ಹೇಳಿದ್ವಿ 2021 ಅಮೆಂಡ್ಮೆಂಟ್ ಆದರೂ ನಮಗೆ RBI ಇಂದ ಯಾವುದೇ ನಿರ್ದೇಶನ ಬಂದಿರೋದಿಲ್ಲ. ನಬಾರ್ಡ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಲ್ಲಿ ಹಿಂದೆ ಮೆನ್ಷನ್ ಮಾಡಿರೋದಿಲ್ಲ, ಸ್ಟ್ಯಾಟ್ಯೂಟರಿ ಇದರಲ್ಲಿ ಇದು ಮಾಡಿಲ್ಲ, ಆದರೂ ಇದು ಮಾಡಿದಿಲ್ಲ. ಬಟ್ ಕೇಳುವಂತ ಚಿಂತನೆ ಮಾಡಬೇಕು. ಅಧ್ಯಕ್ಷರಿಗೆ ನಾನು ಮೊದಲೇ ಹೇಳಿದ್ದೀನಿ, ಇದ್ರ ಮೇಲೆ ನಾವು ಎಪಿಲ್ ಹೋಗುವಂತ ಕೆಲಸ ನಾವು ಮಾಡಬೇಕು. ನಾವು ಸುಮ್ಮನೆ ಕೂತ್ರೆ ಅವ್ರ ಪಾಡಿಗೆ ಅವ್ರು ಆಯ್ತದೆ, ಹೊಸ ಅಧಿಕಾರಿಗಳು ಬರ್ತಾರೆ, ಅವರು ಯೋಜನೆ ನಿಮಿತ್ತ ಬರ್ತಾರೆ, ಅಲ್ಲಿ ಎಲ್ಲಿ ಲೋಪದೋಷ ಇದೆ ಅಂತ ಸ್ಪಷ್ಟವಾಗಿ ಹೇಳೋದಿಲ್ಲ. ಈಗ ರೈತರ ಪರವಾಗಿ ಒಂದು ಜಂಟಿ RTC ಆಗಬೇಕಾದ್ರೆ ನಮ್ಮ ಅಧ್ಯಕ್ಷರು 2 ವರ್ಷದಿಂದ ನಿರಂತರ ಹೇಳ್ತಾ ಬಂದಿದ್ದಾರೆ, ಬರುವ ವರ್ಷವರೆಗೆ ಕಂಟಿನ್ಯೂ ಮಾಡಬೇಕು. ಯಾಕಂದ್ರೆ ರೈತರಿಗೆ ಗೊಂದಲ ಆಗಬಾರ್ದು, ಯಾಕಂದ್ರೆ ಸಹಕಾರಿ ಕ್ಷೇತ್ರ ಇರೋದೇ ರೈತರ ಪರ ಹೋರಾಟ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಈಗ ಯಾವುದೇ ಒಂದು ಇದು ಕೊಡೋದೆ ಇವಾಗ RBI ತಕ್ಷಣ ಒಂದು ನಮಗೆ ಪೆನಾಲ್ಟಿ ಹಾಕಿದ್ದಾರೆ. DCC ಬ್ಯಾಂಕಿಗೆ ವಿವಿಧ ರೀತಿಯ ಪೆನಾಲ್ಟಿಯನ್ನು ಇವತ್ತು ಹಾಕಿದ್ದಾರೆ. ಅದನ್ನು ಯಾವುದೇ ಪತ್ರಿಕೆಯಲ್ಲಿ ಬಂದಾಗ ನಮ್ಮ ಕೊಡಗಿನ ಬ್ಯಾಂಕ್ ಮಾತ್ರ ಬಂದಿದೆ, ಬೇರೆ ಎಲ್ಲಿಯೂ ಕರ್ನಾಟಕದ ಆಗಿದ್ದು ಬಂದಿಲ್ಲ. ಇವತ್ತು ಗೂಗಲ್ ಅಲ್ಲಿ ಹೊಡೆದ್ರೆ ನೀವು ನೋಡ್ಬೋದು, RBIಗೆ ಅವರು ಪತ್ರಕರ್ತ ಪ್ರೆಸ್ ರಿಲೀಸ್ ಏನ್ ಕೊಟ್ಟಿದ್ದಾರೆ. 21 ಬ್ಯಾಂಕ್ಸ್ ಇನ್ ಕರ್ನಾಟಕ ಹ್ಯಾವ್ ಬಿನ್ ಪೆನಲೈಸ್ಡ್. DCC ಬ್ಯಾಂಕ್ ಉಪಾಧ್ಯಕ್ಷರಾದ ಹರೀಶ್ ಪೂವಯ್ಯ, ನಿರ್ದೇಶಕರಾದ ರಘು ನಾಣಯ್ಯ, ಸತೀಶ್ ಕುಮಾರ್, ಅರುಣ್ ಭೀಮಯ್ಯ, ನಾಪಂಡ ಎಂ ಮುತ್ತಪ್ಪ, ಶರವಣ್ ಕುಮಾರ್, ಜಲಜಾ ಶೇಖರ್, ಮುಂಡಂಡ ಸಿ ನಾಣಯ್ಯ, BM ಭೋಜಮ್ಮ, ಕಿಲನ್ ಗಣಪತಿ ಇತರರು ಕೊಡಗು DCC ಬ್ಯಾಂಕ್ ರಾಜ್ಯದಲ್ಲಿಯೇ ಮಾದರಿಯಾಗಿದ್ದು ಕೃಷಿಕರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಎಂದರು. ನಿರ್ದೇಶಕರಾದ HK ಮಾದಪ್ಪ, ಕಾಂಗೀರ ಸತೀಶ್, HM ರಮೇಶ್, DCC ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ MK ಬೆಳ್ಯಪ್ಪ, ಪ್ರಧಾನ ವ್ಯವಸ್ಥಾಪಕರಾದ ಭೋಜಮ್ಮ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬಹುಭಾಷಾ ನಟಿ, ಕೊಡಗು ಮೂಲದ ಚಲನಚಿತ್ರ ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ತಂದೆ ಮಂದಣ್ಣ ಅವರು ವಾಸದ ಮನೆಯನ್ನ ಮದುವೆಯ ಉಡುಗೊರೆಯಾಗಿ ನೀಡಿದ್ದಾರೆ. ವಿರಾಜಪೇಟೆ ಪಟ್ಟಣ ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದ ಮುಂಡಚಾಡಿರ ಮದನ್ ಮಂದಣ್ಣ ಮತ್ತು ಪತ್ನಿ ಸುಮನ್ ಮಂದಣ್ಣ ಅವರ ಹೆಸರಲ್ಲಿದ್ದ ಸರ್ವೆ ಸಂಖ್ಯೆ 142/1 ಮತ್ತು 142/2 ಐಷಾರಾಮಿ ಮನೆಯನ್ನ ವಿರಾಜಪೇಟೆ ಉಪನೋಂದಣಿ ಕಚೇರಿಯಲ್ಲಿ ತಮ್ಮ ಮಗಳಾದ ರಶ್ಮಿಕಾ ಮಂದಣ್ಣ ಹೆಸರಲ್ಲಿ ಖಾತೆ ಬದಲಾವಣೆ ಮಾಡಿಕೊಟ್ರು. ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಖ್ಯಾತ ತೆಲುಗು ಚಲನಚಿತ್ರ ನಟ ವಿಜಯ್ ದೇವಕೊಂಡ ಅವರನ್ನ ವಿವಾಹವಾಗಿದ್ರು. ವಿವಾಹದ ಉಡುಗೊರೆಯಾಗಿ ಮನೆಯನ್ನ ನೀಡಲಾಗಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಕೊಡಗು ಚಾನೆಲ್ ನ್ಯೂಸ್, ಕಿಶೋರ್ ಕುಮಾರ್ ಶೆಟ್ಟಿ.